ಆದ್ಯ ನನ್ನಿಂದ ನೋವು ಅನುಭವಿಸಿದ ನಿಜಾನೇ. ಅಮ್ಮನ ಮೇಲಿದ್ದ ಪ್ರೀತಿಗೆ ನಾನು ಅಮ್ಮನ ಮಾತನ್ನೇ ಕೇಳಿದೆ, ಅಮ್ಮನ್ನೇ ನಂಬ್ದೆ. ಅಮ್ಮನ್ಗಿಂತ ನಂಬಿಕೆ ಇನ್ನೇನಿರುತ್ತೆ ರಾಜಲಕ್ಷ್ಮಿ? ಆದ್ರೆ ಆಚಿನ ಮೇಲಿದ್ದ ಕೋಪಕ್ಕೆ ಇದೆಲ್ಲ ಅಮ್ಮನೇ ಮಾಡಿದ್ದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇಷ್ಟೇ ಹೇಳಿದ್ರು ಆದ್ಯ ನನ್ನ ಮಾತು ಕೇಳ್ತಾ ಇಲ್ಲ. ಇನ್ನೊಂದ್ ಕಡೆ ಮದುವೆಗೆ ಏರ್ಪಾಡು ಮಾಡ್ತಿದ್ದಾರೆ, ಮುಹೂರ್ತ ಬೇರೆ ಹತ್ರ ಬರ್ತಿದೆ. ಇದೇ ಮಾವ ನಿನ್ ಸಮಸ್ಯೆ. ಎಲ್ಲದಕ್ಕೂ ಆತ್ರ ಪಡ್ತೀಯ. ನಿನಗಿಷ್ಟ ಬಂದ ಹಾಗೆ ನಿನ್ ಮನ್ಸ್ ಬದಲಾಯಿಸ್ಕೋತೀಯ. ಎಲ್ಲ ಆಗೋದ್ಮೇಲೆ ಹೀಗ್ ಬೇಜಾರ್ ಮಾಡ್ಕೋತೀಯ. ಎಲ್ಲ ವಿಷಯಗಳಲ್ಲೂ ಆತ್ರ ಪಟ್ಟ ಹಾಗೆ ಮನಸ್ಸಿಗೆ ಹಿಡ್ಸಿರೋ ವ್ಯಕ್ತಿ ವಿಷಯದ ಬಗ್ಗೆ ಆತ್ರ ಪಟ್ರೆ ಹೇಗ್ ಮಾವ? ಹೆತ್ತ ತಾಯಿನೂ ಮೀರೋ ಅಂತ ನಂಬಿಕೆ ಇನ್ನೇನಿದೆ ಅಂತ ನೀನ್ ಅಂತಿರ್ಬೋದು. ನಿನ್ನನ್ ಮೀರ್ದಂತ ನಂಬಿಕೆ, ನಿನ್ನೂ ಮೀರ್ದಂತ ಧೈರ್ಯ ಏನಿದೆ ಅಂತ ಆದ್ಯ ಅನ್ಕೋತಿದ್ದಾಳೆ. ಆ ಧೈರ್ಯನ ನೀನೇ ಸಾಯಿಸಿ ನಿನ್ಮೇಲಿರೋ ನಂಬಿಕೆನ ನೀನೇ ಕಳ್ಕೊಂಡು ಇವಾಗ ಬೇಜಾರ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಮಾವ? ಹಾಗಾದ್ರೆ ಆದ್ಯದಿಂದ ದೂರ ಆಗಿ ಹೀಗೆ ಇರುವಂತಿದ್ಯಾ? ನೋಡ್ ಮಾವ, ಆದ್ಯ ಮತ್ತೆ ನೀನು ಒಂದಾಗ್ಬೇಕು ಅಂತ ನಿನಗಲ್ಲ, ಅಮ್ಮಂಗೆ ನನಗೆ ಎಲ್ಲರಿಗೂ ಆಸೆ ಇದೆ. ನೀನೇ ಆ ಅವಕಾಶನ ಕಳ್ಕೊಂಡಿದ್ಯಾ. ಅಲ್ಲಿ ಮದ್ವೆಗೆ ಮುಹೂರ್ತ ಹತ್ರ ಆಗ್ತಾ ಇದೆ, ಏರ್ಪಾಡ್ಗಳೆಲ್ಲ ಮಾಡ್ತಾ ಇದ್ದಾರೆ. ಈಗ ನಾವ್ ಏನೇ ಮಾಡ್ಬೇಕು ಅಂದ್ರೂ ನಮ್ ಕೈಯಲ್ಲಿ ಏನಿದೆ ಮಾವ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನಿಜ ಗೊತ್ತಾದ್ಮೇಲಿಂದ ನಾನು ನರಕ ಅನುಭವಿಸ್ತಾ ಇದ್ದೀನಿ. ಈ ನರಕ ಅನುಭವಿಸೋದಕ್ಕಿಂತ ಸತ್ತೋದ್ರೇನೆ ಎಷ್ಟೋ ಮೇಲು ಅನ್ಸುತ್ತೆ. ಮಾವ, ಏನ್ ಹಾಗ್ ಮಾತಾಡ್ತಿದ್ಯಾ? ಯಾವ ಸಮಸ್ಯೆಗೂ ಸಾವು ಪರಿಹಾರ ಅಲ್ಲ. ನೀನ್ ಸೃಷ್ಟಿ ಮಾಡ್ಕೊಂಡಿರೋ ಸಮಸ್ಯೆನ ಪರಿಹಾರ ಮಾಡ್ಕೊಳಕ್ಕಾಗ್ದೆ ನೀನ್ ಪ್ರಾಣ ಕಳ್ಕೋಬೇಕು ಅನ್ಕೊಂಡ್ರೆ ಆ ಸಾವು ನಿನಗೆ ಕೊನೆ ಆಗಲ್ಲ ಮಾವ. ನೀನಿಲ್ಲ ಅಂದ್ಮೇಲೆ ಆದ್ಯ ಮಾತ್ರ ಇರ್ತಾಳೆ ಅನ್ಕೊಂಡಿದ್ಯಾ? ಆದ್ಯ ನಿನ್ನಿಂದ ದೂರ ಇರ್ಬೋದೇನೋ, ಆದ್ರೆ ನೀನೇ ಇಲ್ದೆ ಹೋದ್ರೆ ಅವಳು ಖಂಡಿತ ಬದುಕಿರಲ್ಲ ಮಾವ. ಮತ್ತಿನ್ನೇನ್ ಮಾಡುವಂತೆ ರಾಜಲಕ್ಷ್ಮಿ? ಎಷ್ಟೇ ಹೇಳಿದ್ರು ಆದ್ಯ ನನ್ನ ಮಾತು ಕೇಳ್ತಾ